ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ್. 100 ಡೇಸ್ ಚಾಲೆಂಜ್ನ 2ನೇ ವಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇ ವಾರದಲ್ಲಿ ನಾವು 100 ಡೇಸ್ ಚಾಲೆಂಜ್ನ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿದ್ದೀವಿ. ಅಲ್ಲಿ ನಾವು ಏನೆಲ್ಲ ಆಕ್ಟಿವಿಟಿ ಮಾಡಿದ್ದೀವಿ ಅಂದರೆ ಫಿಲ್ ಅಪ್ ವಿತ್ ಫೈಬರ್ ಮತ್ತು ಓಂಕಾರ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. 2ನೇ ವಾರದ ಥೀಮ್ ಆಗಿ ನಾವು ಫಿಟ್ ಮೋರ್ ಆಕ್ಟಿವಿಟಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈ ಆಕ್ಟಿವಿಟಿನ ನಾವು ಯಾವ ರೀತಿ ಮಾಡೋದು ಮತ್ತು ಅದರ ಬೆನಿಫಿಟ್ಸ್ ಏನಂತ ನಾವು ತಿಳ್ಕೊಳ್ಳೋಣ. ಈ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ನಮಗೆ ಏನು ಬೆನಿಫಿಟ್ಸ್ ಆಗುತ್ತೆ ಅಂದರೆ, ಮೊದಲನೇದಾಗಿ ನಮಗೆ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಮತ್ತು ನಮ್ಮದು ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ, ಮತ್ತು ನಮ್ಮದು ರಿಯಾಕ್ಷನ್ ಟೈಮ್ ಇಂಪ್ರೂವ್ ಆಗುತ್ತೆ. ಈ ರೀತಿಯಾಗಿ ನಾವು 3 ಆಕ್ಟಿವಿಟಿ ಮಾಡೋದ್ರಿಂದ ನಾವು ಮಾನಸಿಕವಾಗಿ ಸದೃಢರಾಗ್ತೀವಿ ಮತ್ತು ಯಾವುದೇ ಒಂದು ನಿರ್ಧಾರನ ತೊಗೊಳ್ಬೇಕಾದ್ರೆ ಕಾನ್ಫಿಡೆಂಟ್ ಆಗಿ ನಾವು ಒಂದು ನಿರ್ಧಾರನ ತೊಗೋಬೋದು. ಫಿಸಿಕಲ್ ಆಕ್ಟಿವಿಟಿನ ಹೆಚ್ಚು ಮಾಡಬೇಕಂದ್ರೆ ಯಾವೆಲ್ಲ ಆಕ್ಟಿವಿಟಿ ಮಾಡ್ಬೋದು ಅಂದರೆ, ಈಸಿಯೆಸ್ಟ್ ಅಂದರೆ ವಾಕಿಂಗು. ವಾಕಿಂಗ್ ಮಾಡೋದ್ರಿಂದ ನಮ್ಮದು ಫಿಸಿಕಲ್ ಆಕ್ಟಿವಿಟಿನ ಇಂಪ್ರೂವ್ ಮಾಡ್ಕೋಬೋದು. ಅದೇ ರೀತಿ ಸೈಕ್ಲಿಂಗು, ಜಾಗಿಂಗು ಮತ್ತು ರನ್ನಿಂಗು. ಈ ಎಲ್ಲ ಆಕ್ಟಿವಿಟಿಗಳನ್ನ ಮಾಡಿ ನಾವು ಫಿಸಿಕಲ್ ಆಕ್ಟಿವಿಟಿನ ಇಂಪ್ರೂವ್ ಮಾಡ್ಕೋಬೋದು. ಅದರ ಜೊತೆಯಲ್ಲಿ ನಾವು ಕೆಲವು ಕಡೆ ಲಿಫ್ಟ್ ಇರುತ್ತೆ, ಪಕ್ಕದಲ್ಲೇ ಮೆಟ್ಲಿರುತ್ತೆ. ಲಿಫ್ಟನ್ನು ಯೂಸ್ ಮಾಡೋದ್ರ ಬದಲಿಗೆ ನಾವು ಮೆಟ್ಟಲ್ಗಳನ್ನ ಹತ್ರ ಮುಖಾಂತರ ನಮ್ಮ ಕ್ಯಾಲೋರೀಸ್ನ ಬರ್ನ್ ಮಾಡಿ ನಾವು ಹೆಲ್ದಿಯಾಗಿರೋಕ್ಕೆ ಟ್ರೈ ಮಾಡ್ಬೋದು. ಮತ್ತು ಇನ್ನೂ ಏನಪ್ಪ ಮಾಡ್ಬೋದು ಅಂದರೆ, ನಮ್ಮ ಸುತ್ತಮುತ್ತಲು ಮನೆಗಳ ಹತ್ರ ಪಾರ್ಕ್ಗಳಿರ್ತವೆ. ಆ ಪಾರ್ಕ್ಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರ ಮುಖಾಂತರ ಅವ್ರ ಜೊತೆ ಸಕ್ರಿಯವಾಗಿ ನಾವು ಭಾಗವಹಿಸೋದ್ರಿಂದ ನಾವು ಆರೋಗ್ಯನ ಇಂಪ್ರೂವ್ ಮಾಡ್ಕೋಬೋದು, ಹೆಲ್ದಿಯಾಗಿರ್ಬೋದು. ಜೊತೆಗೆ ಮಕ್ಕಳನ್ನ ನಾವು ಇನ್ನೂ ಹಲವಾರು ಆಕ್ಟಿವಿಟಿಗಳಂದರೆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬೋದು. ಅವ್ರ ಜೊತೆ ನಾವು ಕೂಡ ಸ್ವಿಮ್ಮಿಂಗ್ ಮಾಡಿ ನಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ಕೋಬೋದು. ವಾರದಲ್ಲಿ ನಾವು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಈ ವಾಕಿಂಗ್ನ ನಾವು ಹೇಗೆ ರೆಕಾರ್ಡ್ ಮಾಡೋದು ಅನ್ನೋದು ನಮಗೆ ಕನ್ಫ್ಯೂಸ್ ಆಗುತ್ತೆ. ನಾವು ಮೊಬೈಲೆಲ್ಲ ಇಟ್ಕೊಂಡಿರ್ತೀವಿ. ಈ ಮೊಬೈಲಲ್ಲಿ ನಾವು ಈ ರೀತಿಯಾಗಿ ಒಂದು ಸ್ಟ್ರಾವಾ ಆ್ಯಪ್ ಅಂತ ಇದೆ. ಈ ಆ್ಯಪ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಈ ಆ್ಯಪ್ನ ಡೌನ್ಲೋಡ್ ಮಾಡಿ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಡಿಸ್ಪ್ಲೇ ಬರುತ್ತೆ. ಇಲ್ಲಿ ರೆಕಾರ್ಡ್ ಅಂತ ಇದೆ. ರೆಕಾರ್ಡ್ ಪೋರ್ಷನ್ ಆನ್ ಮಾಡಿದ್ರೆ ನಿಮಗೆ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮದು ಏನು ವಾಕಿಂಗ್ ಅಥವಾ ರನ್ನಿಂಗ್ ಮಾಡಿದ್ರೆ ಅದ್ರ ಡಿಸ್ಟೆನ್ಸು ಅದು ಸೇವ್ ಇದಿರುತ್ತೆ. ಅದನ್ನು ಕ್ಲೋಸ್ ಮಾಡಿದ್ರೆ ನಮಗೆ ಫಿನಿಶ್ ಕೇಳುತ್ತೆ. ಫಿನಿಶ್ ಆದಮೇಲೆ ನಾವು ಇಲ್ಲಿ ನಮಗೆ ಆಕ್ಟಿವಿಟೀಸ್ ಇದಿದೆ. ಅಲ್ಲಿ ಲಿಸ್ಟ್ ಇದೆ. ನಮಗೆ ರನ್, ರೈಡ್, ಸ್ವಿಮ್ಮು, ವಾಕ್, ಈ ಥರ ಡಿಫ್ರೆಂಟ್ ನಾವೇನೆಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡಿರ್ತೀವಿ ಅದ್ರ ಡೀಟೇಲ್ಸ್ ಇರುತ್ತೆ. ನಾವು ಏನು ಮಾಡಿರ್ತೀವಿ ಆ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಕೊಟ್ಟರೆ ಆಕ್ಟಿವಿಟಿ ಸೇವ್ ಆಗುತ್ತೆ. ಈ ಆಕ್ಟಿವಿಟಿನ ನಾವು ಸ್ಟ್ರಾವಾದಲ್ಲಿ ನಮ್ಮದೇ ಸ್ವಾಸ್ಥ್ಯ TKM ಗ್ರೂಪ್ ಅಂತ ಸ್ಟ್ರಾವಾ ಗ್ರೂಪ್ ಇದೆ. ಇದಕ್ಕೆ ನಾವು ಜಾಯಿನ್ ಆಗೋದ್ರ ಮುಖಾಂತರ ನಾವೇನೇ ಆಕ್ಟಿವಿಟಿ ಮಾಡಿದ್ರು ಅಲ್ಲಿ ನಿಮಗೆ ನಮ್ಮ ಆಕ್ಟಿವಿಟಿದು ಡಿಸ್ಪ್ಲೇ ಬರುತ್ತೆ. ಈ ಆಕ್ಟಿವಿಟಿನ ನಾವು ನಮ್ಮ ಫ್ರೆಂಡ್ಸ್ಗೆ ಮತ್ತು ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದ್ರಿಂದ ಅವರು ಕೂಡ ಮೋಟಿವೇಟ್ ಆಗಿ ಅವರು ಕೂಡ 100 ಡೇಸ್ ಆಕ್ಟಿವಿಟಿಲಿ ಪಾಲ್ಗೊಳ್ತಾರೆ. ಎರಡನೇ ವಾರದ ಫಿಸಿಕಲ್ ಆಕ್ಟಿವಿಟಿಯಾಗಿ ನಾವು ಪುಷಪ್ ಚಾಲೆಂಜ್ನ ತೊಗೊಂಡಿದ್ದೀವಿ. ಮೊದಲನೇ ವಾರದಲ್ಲಿ ನಾವು ಡಯಟ್ ಮತ್ತು ಓಂಕಾರದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇದು ಫಿಸಿಕಲ್ ಆಕ್ಟಿವಿಟಿಯಾಗಿ ನಾವು ಪುಷಪ್ ಚಾಲೆಂಜ್ನ ಮಾಡಿ ನಮ್ಮದು ಅಪ್ಪರ್ ಬಾಡಿ ಸ್ಟ್ರೆಂತ್ನ ನಾವು ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನಾವು ಟೊಯೋಟಾ ಮಿತ್ರದಲ್ಲಿ ಶೇರ್ ಮಾಡ್ತೀವಿ. ಇದನ್ನು ನೋಡಿಬಿಟ್ಟು ತಾವೆಲ್ಲರೂ ಇದು ಸಕ್ರಿಯವಾಗಿ ಭಾಗವಹಿಸಿ ಆರೋಗ್ಯನ ಇಂಪ್ರೂವ್ ಮಾಡ್ಕೋಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ.